ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಟು ನನ್ನ ಇವತ್ತಿನ ಶಾಪಿಂಗ್ ಹಾಲ್ ವಿಡಿಯೋಗೆ. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಸೂಪರ್ ಆಗಿದ್ದೀನಿ. ಅಂಡ್ ಇವತ್ತು ಆಲ್ರೆಡಿ ನೀವು ತಮ್ಮನೇಲಿ ನೋಡಿದ್ದೀರಾ, ಇದೊಂದು ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಇದೆಲ್ಲವನ್ನು ನಾನು ಮೀಶೋ ಇಂದ ಆರ್ಡರ್ ಮಾಡಿ ತರಿಸಿರೋದು. ಅಂಡ್ ಸಿಕ್ಕಾಬಟ್ಟೆ ಬಜೆಟ್ ಫ್ರೆಂಡ್ಲಿ ಆಗಿರುವಂತದ್ದು. ನಾನು ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು 9 ಅಥವಾ 10 ಪೀಸ್ ಒಳಗಡೆ ಆರ್ಡರ್ ಮಾಡಿದೀನಿ ಅನ್ಸುತ್ತೆ. ಆಲ್ಮೋಸ್ಟ್ ನನಗೆ ಬಿದ್ದಿದ್ದು ಇನ್ನೊಂದು 2-3 ನಾನು ರಿಟರ್ನ್ ಕೊಟ್ಟೆ. ಅದೆಲ್ಲ ಸೇರಿದ್ರೆ 3000. ನಾನು 3 ಪೀಸ್ ಅನ್ನು ರಿಟರ್ನ್ ಹಾಕ್ಬಿಟ್ಟೆ. ಬಿಕಾಸ್ ನನ್ನ ಸೈಜಿಗೆ ಸರಿಯಾಗಿ ಫಿಟ್ ಆಗ್ತಿರಲಿಲ್ಲ, ನನ್ನ ಬಾಡಿ ಟೈಪಿಗೆ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಅಷ್ಟೇ. ಅಂಡ್ ರಿಮೈನಿಂಗ್ ಎಲ್ಲ ಇಟ್ಕೊಂಡಿದೀನಿ. ನಾನು ತೋರಿಸ್ತೀನಿ 1 by 1. ನನ್ನ ಹತ್ರ ಇಲ್ದೇ ಇರೋಂಥ ಕಲೆಕ್ಷನ್ಸ್ಗಳನ್ನ ಈ ಸಲ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ. ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಎಲ್ಲ ಲಿಂಕ್ಸು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಕ್ಲಿಕ್ ಮಾಡಿ ಅಲ್ಲಿ ಹೋಗಿ ನೀವು ಬೈ ಮಾಡ್ಬೋದು. ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮಿಸ್ ಮಾಡಬೇಡಿ. ಹೊಸಬರಾಗ್ರೆ ಹಾರ್ಟ್ಲಿ ವೆಲ್ಕಮ್ ನನ್ನ ಚಾನಲ್ ಅಲ್ಲಿ. ನಿಮ್ಗೆ ಏನಾದ್ರು ಶಾಪಿಂಗ್, ಮ್ಯಾನಿಫೆಸ್ಟೇಷನ್, ಡೈಲಿ ವ್ಲಾಗ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ, ನನ್ನ ಚಾನಲ್ ನೀವು ಫಾಲೋ ಮಾಡ್ಲೇಬೇಕು. ಓಕೆನಾ? ನನ್ನ ಹೆಸರು ವಂಚಿತ ಪ್ರಕಾಶ್. ನಾನಿರೋದು ಬೆಂಗಳೂರಲ್ಲಿ. ಆಮ್ ಅ ಕಾಂಟೆಂಟ್ ಕ್ರಿಯೇಟರ್, ಆಲ್ಸೋ ಮ್ಯಾನಿಫೆಸ್ಟೇಷನ್ ಕೋಚ್ ಅಂಡ್ ಹೋಪೋನೋಪೋನೋ ಹೀಲರ್. ದಿಸ್ ಮೈ ಸ್ಮಾಲ್ ಇಂಟ್ರೊಡಕ್ಷನ್. ಸೊ ಶುರು ಮಾಡೋಣ ಬನ್ನಿ. 1 by 1 ತೋರಿಸ್ಕೊಂಡು ಹೋಗ್ತೀನಿ. ಅಂಡ್ ನಿಮ್ಗೆ ಯಾವ್ದು ಚೆನ್ನಾಗಿ ಅನ್ನಿಸ್ತು, ನನ್ನ ಬಾಡಿ ಟೈಪ್ಗೆ ಅಥವಾ ನನಗೆ ಯಾವ್ದು ಸೂಪರ್ ಆಗಿ ಕಾಣಿಸ್ತು ಅಂತ ಪ್ಲೀಸ್ ಡೂ ಲೆಟ್ ಮೀ ನೋ. ಓಕೆನಾ? ಸೊ ಇಷ್ಟು ಪಾರ್ಸಲ್ ಇದೆ. ಇದ್ರಲ್ಲಿ ನಾನು 3 ರಿಟರ್ನ್ ಕೊಟ್ಟು ರೀಫಂಡ್ ಕೂಡ ಆಗೋಯ್ತು. ಮೀಶೋದಲ್ಲಿ ಸಿಕ್ಕಾಬಟ್ಟೆ ಫಾಸ್ಟ್ ಡೆಲಿವರಿ ಮಾಡ್ತಿದ್ದಾರೆ. ಮೊದಲೆಲ್ಲ ಆಗಿರೋ ಗೈಸ್, ಲಿಟರಲಿ 2022 ಅಲ್ಲಿ 15-20 ಡೇಸ್ ಬೇಕಾಗ್ತದೆ. ಲೈಕ್ ಸವಾನ ತರ ಅವಾಗ ಡೆಲಿವರಿ ಮಾಡ್ತಾ ಇದ್. ಬಟ್ ಇವಾಗ ಸಿಕ್ಕಾಬಟ್ಟೆ ಕ್ವಿಕ್. 5 ಎಕ್ಸ್ಚೇಂಜ್ ಹಾಕಿದ್ದೆ, ಅದು ಕೂಡ 3-4 ಡೇಸ್ ಒಳಗಡೆ ಎಲ್ಲಾನು ಅಟ್ ಎ ಟೈಮ್ ಬಂತು. ಸೊ ಐ ಆಮ್ ಸೋ ಹ್ಯಾಪಿ. ಲೆಟ್ಸ್ ಅನ್ಬಾಕ್ಸ್ 1 by 1. ಸೊ ಮೊದಲ್ಗೆ ರೆಡ್ ಕಲರ್ ಕುರ್ತಾ ಸೆಟ್ ನ ಓಪನ್ ಮಾಡೋಣ. ನಾನು ಯಾವಾಗೂ ತುಂಬಾ ಬಜೆಟ್ ಫ್ರೆಂಡ್ಲಿನೇ ಗೈಸ್ ತಗೊಳ್ಳೋದು. ಬಿಕಾಸ್ ನನಗೆ ತುಂಬಾ ದಿನ ಅಷ್ಟು ಯೂಸ್ ಮಾಡಲ್ಲ. ನಾನು ಹಂಗೆ ಎತ್ತಿಕ್ಬಿಡ್ತೀನಿ ಎಷ್ಟೋ ಸಲ. ಅದಕ್ಕೋಸ್ಕರ ಜಾಸ್ತಿ ಕಾಸ್ಟ್ ಇದೆಲ್ಲ ನಾನು ತುಂಬಾ ಕಡಿಮೆ ತಗೊಳ್ಳೋದು. ಸೊ ಎಷ್ಟೊಂದು ಬ್ರೈಟ್ ಆಗಿದೆ ನೋಡಿ ಕಲರ್ ಇದು. ಇದು ಕುರ್ತಾ ಸೆಟ್, ಪ್ಯಾಂಟು ಮತ್ತೆ ಟಾಪ್ 2 ಬರುತ್ತೆ. ಸೊ ಮೊದಲಿಗೆ ಟಾಪ್ ಹಿಂಗಿದೆ. ನಿಮ್ಗೇನಾದ್ರೂ ಇದು ಸ್ವಲ್ಪ ಶ್ರಿಂಕ್ ಆಗುತ್ತೆ ನೀರ್ಗೆ ಹಾಕಿದ್ಮೇಲೆ. ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಏನ್ ಮಾಡಿದೆ ಅಂದ್ರೆ ಲಾರ್ಜ್ ಸೈಜ್ ಆರ್ಡರ್ ಮಾಡ್ಕೊಂಡಿದ್ದೆ. ಇವಾಗ ಮತ್ತೆ ಎಕ್ಸ್ಚೇಂಜ್ ಹಾಕಿ XL ಆರ್ಡರ್ ಮಾಡಿದ್ದೀನಿ. ಬಿಕಾಸ್ ನೀರ್ಗೆ ಹಾಕಿದ್ಮೇಲೆ ಕರೆಕ್ಟ್ ಆಗಿ ಫಿಟ್ ಆಗುತ್ತೆ. ಸೊ ಬೇಕಿದ್ರೆ ನಾನು ಎಕ್ಸ್ಟ್ರಾ ಸ್ಟಿಚ್ ಮಾಡಿಸ್ಕೊತೀನಿ. ಅದಕ್ಕೋಸ್ಕರ ನೀವು ಬೇಕಿದ್ರೆ ಹಂಗೆ ಮಾಡಿಸ್ಕೊಳ್ಳಿ. ಸೊ ಕ್ಲಾತ್ ತುಂಬಾನೇ ಸಾಫ್ಟ್ ಆಗಿದೆ. ಫ್ರಂಟ್ ಅಲ್ಲಿ ಇದೊಂದೇ ಡಿಸೈನ್, ಬಟ್ ಹಾಕೊಂಡು ನೀವು ಇವನ್ ಗೋಲ್ಡ್ ಜ್ಯುವೆಲರಿ ಆಗಿರ್ಬೋದು, ಸಿಲ್ವರ್ ಜ್ಯುವೆಲರಿನ ಅದನ್ನಾದ್ರೂ ಮ್ಯಾಚ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಗೈಸ್. ಸ್ಲೀವ್ಲೆಸ್ ಇದೆ, ಬಟ್ಟೆನ ಎಕ್ಸ್ಟ್ರಾ ಕೊಟ್ಟಿಲ್ಲ. ಸೈಡ್ ಅಲ್ಲೂ ಕೂಡ ನಿಮ್ಗೆ ವೈಟ್ ಲೈನ್ಸ್ ಕೊಟ್ಟಿದ್ದಾರೆ ಈ ತರ. 2 ಸೈಡು ಇದೆ ಅಂಡ್ ತುಂಬಾನೇ ಚೆನ್ನಾಗಿದೆ. ಸೊ ಪ್ಯಾಂಟ್ ಸೇಮ್ ವೈಟ್ ಕಲರ್. ಸೊ ಈ ತರ ಇದೆ ಪ್ಯಾಂಟ್. ತುಂಬಾ ಅಗಲ ಇದೆ, ಚೆನ್ನಾಗಿದೆ. ಇವಾಗ ಹಾಕೊಂಬಂದು ತೋರಿಸ್ತೀನಿ ಹೆಂಗ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಫ್ರಂಟ್ ಅಲ್ಲಿ ಈ ತರ ಕಾಣಿಸುತ್ತೆ. ಸ್ವಲ್ಪ ಡೀಪ್ ಬರುತ್ತೆ. ಮೇ ಬಿ ಸ್ಟಿಚ್ ಮಾಡಿಸಿದ್ಮೇಲೆ ಸರಿ ಆಗಬಹುದೇನೋ, ನಾಟ್ ಎಕ್ಸಾಕ್ಟ್ಲಿ ಶೋರ್ ಅದ್ರ ಬಗ್ಗೆ. ಸ್ಲೀವ್ಲೆಸ್, ಇಲ್ಲೂ ಸ್ವಲ್ಪ ಸ್ಟಿಚ್ ಮಾಡಿಸ್ಬೇಕು. ಮತ್ತೆ ಸೈಡ್ ಅಲ್ಲಿ ನಂಗೆ ಸ್ಟಿಚ್ ಅವಶ್ಯಕತೆ, ದಪ್ಪ ಆಗಿದ್ದೀನ ಅಂತ ಸ್ವಲ್ಪ ಸ್ಟಿಚಿಂಗ್ ಅವಶ್ಯಕತೆ ಇದೆ ಅನ್ಕೊಂತೀನಿ. ನೀರ್ಗೆ ಹಾಕಿದ್ಮೇಲೆ ನನ್ಗೆ ಗೊತ್ತಾಗುತ್ತೆ. ಸೊ ನೀರ್ಗೆ ಹಾಕಿ ನೀವು ಸ್ಟಿಚ್ ಕೊಟ್ರೆ ಒಳ್ಳೇದು ಅಂತ ನನ್ಗನ್ಸುತ್ತೆ. ಸೊ ನಾನು ಹಂಗೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇವಾಗ ಫುಲ್ ಔಟ್ಫಿಟ್ ತೋರಿಸ್ತೀನಿ. ಫುಲ್ ಔಟ್ಫಿಟ್ ಹಿಂಗಿದೆ. ಸೊ ನನ್ಗೆ ಇತ್ತೀಚೆಗೆ ಶಾರ್ಟ್ ಕುರ್ತೀಸು ಜಾಸ್ತಿ ಇಷ್ಟ ಆಗ್ತದೆ. ಅಂಡ್ ನನ್ನ ಹೇರ್ಗೆ, ನನ್ನ ಬಾಡಿ ಟೈಪ್ಗೆ ನಾನು ತುಂಬಾ ಚೆನ್ನಾಗಿ ಕ್ಯಾರಿ ಕೂಡ ಮಾಡ್ತೀನಿ. ಸೊ ಹಂಗಾಗಿ ಇನ್ನೊಂದು ಶಾರ್ಟ್ ಕುರ್ತಿನ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ. ಇನ್ ದ ಕಲರ್ ಬ್ಲ್ಯಾಕ್ ಅಲ್ಲಿ, ಆಯ್ತಾ? ಸೊ ಇದು ಕೂಡ ಲಾಸ್ಟ್ ಟೈಮ್ ನಾನು ತಗೊಂಡಿದ್ನಲ್ಲ ಅದೇ ಪ್ಯಾಟರ್ನ್ ಅಲ್ಲೇ ಲಾರ್ಜ್ ಸೈಜ್ ಅಲ್ಲೇ ತರಿಸಿದೀನಿ. ಇದನ್ನ ನೀರ್ಗೆ ಹಾಕಿದ್ಮೇಲೆ ಸ್ವಲ್ಪ ಶ್ರಿಂಕ್ ಆಗೇ ಆಗುತ್ತೆ. ಈ ತರ ಕಟ್ಕೊಳ್ಳೋದಿದು. ಅಂಡ್ ಬ್ಯಾಕ್ ಸೈಡ್ ಬಂದು ನಿಮ್ಗೆ ಏನಪ್ಪಾ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ. ಮೇ ಬಿ ನೀರ್ಗೆ ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಇದಕ್ಕೆ ನೀವು ಟ್ಯೂಬ್ ಬ್ರಾಸ್ ಬರುತ್ತೆ, ಅದನ್ನ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬ್ಲಾಕ್ ಕಲರ್ ಸಿಗುತ್ತೆ ನಿಮ್ಗೆ, ಅದನ್ನೇ ಹಾಕೊಳ್ಳಿ. ಪ್ಯಾಡೆಡ್ ಇರುವಂತದ್ದು, ಬಿಕಾಸ್ ಇದ್ರಲ್ಲಿ ಯಾವ್ದೇ ತರ ಪ್ಯಾಡೆಡ್ ಏನು ಇಲ್ಲ. ತುಂಬಾ ಟ್ರಾನ್ಸ್ಪರೆಂಟ್ ಆಗಿದೆ ನೋಡಿ, ನೀವೇ ನೋಡ್ತಿರ್ಬೋದು. ಅಂಡ್ ಕ್ವಾಲಿಟಿ ಪರವಾಗಿಲ್ಲ, ನಾಟ್ ದಟ್ ಬ್ಯಾಡ್, ಬಟ್ ಪರವಾಗಿಲ್ಲ. ಸೊ ಫ್ರಂಟ್ ಅಲ್ಲಿ ಈ ತರ ಕಾಣಿಸುತ್ತೆ. ನೀವು ಎಷ್ಟು ಬೇಕೋ ಅಷ್ಟು ಇನ್ನೂ ಕೆಳಗಡೆಗೆ ಹಾಕೊಂಡು ಹಿಂದೆ ಟೈ ಮಾಡ್ಬೋದು. ಎಲಾಸ್ಟಿಕ್ ಇದೆ ಈ ತರದ್ದು. ಅಂಡ್ ಫ್ರಂಟ್ ಅಲ್ಲಿ ಈ ತರ ಕಾಣಿಸುತ್ತೆ.
ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಇದನ್ನ ನೀವು ನಾನು ಅವಾಗ್ಲೇ ಪ್ಯಾಂಟ್ ತೋರಿಸಿದ್ನಲ್ಲ, ವೈಟ್ ರೆಡ್ ಕುರ್ತಾ ಪ್ಯಾಂಟ್ ಇತ್ತಲ್ಲ, ಅದ್ರ ಮೇಲೆ ಹಾಕೊಂಡಿರೋದು ತುಂಬಾ ಚೆನ್ನಾಗಿ ಕಾಣಿಸ್ತದೆ. ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ. ನಿಮ್ಗೆ ಹೆಂಗ್ ಅನಿಸ್ತು ಅಂತ ಪ್ಲೀಸ್ ಹೇಳಿ. ವಾಟರ್ ನಾನು ಹೇಳಿದ್ನಲ್ಲ, ಸೈಜ್ ನಾನು ಸ್ವಲ್ಪ ಲೂಸೇ ತಗೊಂಡಿದ್ದೀನಿ ಅಂತ. ಸೊ ನೀರ್ಗೆ ಹಾಕಿದ್ಮೇಲೆ ಸರಿ ಆಗುತ್ತೆ. ಸೊ ನೆಕ್ಸ್ಟ್ ಬಟ್ಟೆ ನೋಡೋಣ. ನಾನು ಸ್ವಲ್ಪ ಕುರ್ತಾ ಸೆಟ್ ಜಾಸ್ತಿ ಆರ್ಡರ್ ಮಾಡಿದ್ದೆ, ಎರಡೇನೋ ರಿಟರ್ನ್ ಕೊಟ್ಬಿಟ್ಟೆ. ಸ್ವಲ್ಪ ಬೇಜಾರಾಯ್ತು ನನಗೆ, ಯಾಕಂದ್ರೆ ಅವೆಲ್ಲ ಇದ್ರೆ ಇನ್ನೂ ಜಾಸ್ತಿ ಕಲೆಕ್ಷನ್ಸ್ ಅನ್ಸೋದು. ಬಟ್ ಇಟ್ಸ್ ಓಕೆ, ಏನು ಆಗಲ್ಲ. ಸೊ ಬ್ಲೂ ಕಲರ್ ಅಂಡ್ ಏನೋ ಪ್ರಿಂಟೆಡ್ ಫ್ಲವರ್ ಪ್ರಿಂಟೆಡ್ ಟಾಪ್ ಇದು. ಸೊ ಟಾಪು ತುಂಬಾ ಚೆನ್ನಾಗಿದೆ. ಹೇಳಿದ್ನಲ್ಲ, ಫಸ್ಟ್ ನಾನು ಆರ್ಡರ್ ಮಾಡಿದ್ದು ಏನಪ್ಪಾ ಲಾರ್ಜ್ ಸೈಜು, ಅದಾದ್ಮೇಲೆ ಎಕ್ಸೆಲ್ ಆರ್ಡರ್ ಮಾಡಿದೀನಿ ಅಂತ ಹೇಳ್ಬಿಟ್ಟು. ಇದೇ ತರ ಟಾಪ್ ತುಂಬಾ ಚೆನ್ನಾಗಿದೆ. ನೀವು ಎಲ್ಲಾರು ಔಟಿಂಗ್ ಎಲ್ಲ ಹೋಗ್ಬೇಕಾದ್ರೆ, ಗರ್ಲ್ಸ್ ಡೇಟಿಂಗ್ ಎಲ್ಲ ತುಂಬಾ 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 ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಬಟ್ಟೆನೂ ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಅದೇ ಹೇಳಿದ್ರೆ, ನೀರ್ಗೊಂದ್ಸಲ ಹಾಕಿ ನೀವು ಚೆಕ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಕರೆಕ್ಟ್ ಆಗಿ ಎಷ್ಟಕ್ಕೆ ಫಿಟ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಬ್ಲೂ ಅಂತಾರೆ, ಬಟ್ ತುಂಬಾ ಚೆನ್ನಾಗಿ ಅನಿಸ್ತು ನನ್ಗೆ ಇದೆರಡು ನೋಡಿದ್ಮೇಲೆ. ಸೊ ಈ ಡ್ರೆಸ್ ಕೂಡ ನನ್ನ ಫೇವ್ರೆಟ್ ಅಂತ ಹೇಳ್ಬೋದು. ತುಂಬಾ ತುಂಬಾ ತುಂಬಾನೇ ಚೆನ್ನಾಗಿದೆ. ಅವಾಗ್ಲೇ ಹೇಳ್ದಾಗ ಇದು ಸ್ವಲ್ಪ ಲೂಸ್ ಇದೆ, ಇಲ್ಲಿ ಸ್ಟಿಚ್ ಹಾಕ್ಸ್ಕೋಬೇಕು ಹೇಳ್ದಾಗೆ. ಸೊ ನೋಡ್ತಿದ್ರಲ್ವಾ, ಫುಲ್ ಔಟ್ಫಿಟ್ ಹಿಂಗ್ ಕಾಣಿಸುತ್ತೆ. ಸ್ವಲ್ಪ ಲೂಸ್ ಇದೆ, ಈ ಕಡೆ ಸ್ಟಿಚ್ ಹಾಕ್ಸ್ತೀನಿ. ಅಂಡ್ ಪ್ಯಾಂಟ್ ನೋಡಿ ಎಷ್ಟು ಕರೆಕ್ಟ್ ಆಗಿದೆ. ನನ್ನ ಹೈಟ್ಗಂತೂ ಪರ್ಫೆಕ್ಟ್ ಆಗಿದೆ. ನೀವು ನನ್ನ ಹೈಟ್ ಇದ್ರೆ ನಿಮ್ಗೆ ಕರೆಕ್ಟ್ ಆಗುತ್ತೆ ಈ ಬಟ್ಟೆ. ಅಂಡ್ ತುಂಬಾನೇ ಚೆನ್ನಾಗಿದೆ. ಈ ತರದ್ದು ನನಗೆ ಸ್ಟ್ರಾಪ್ಸ್ ಇರೋಂಥದ್ದು, ಸಿಂಗಲ್ ಸ್ಟ್ರಾಪ್ ಇರೋಂಥ ಚೂಡಿದಾರ್ಗಳು ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಅಂಡ್ ಸೊ ನೆಕ್ಸ್ಟ್ ಕೂಡ ಇನ್ನೊಂದು ಕುರ್ತಾ ಸೆಟ್ ಇದೆ, ಅದನ್ನೇ ತೆಗಿಯೋಣ. ಸೊ ಈ ಕಲರ್ ಇದೆ, ಪಿಂಕ್ ಅಂಡ್ ವೈಟ್ ಅಲ್ಲಿ. ನನ್ನ ಹತ್ರ ಜಾಸ್ತಿ ವೈಟ್ ಪ್ಯಾಂಟೇ ಆಗೋಗ್ಬಿಟ್ಟಿದೆ ಗೈಸ್. ಟಾಪ್ ಬಂದು ಸ್ಲೀವ್ಲೆಸ್ ಕುರ್ತಾ ಟಾಪ್. ಫ್ರಂಟ್ ಅಲ್ಲಿ ನೋಡಿ ಈ ತರ ಬಟನ್ಸ್ ಇದೆ. ಪರ್ಫೆಕ್ಟ್ ಆಗಿದೆ. ಇದೇನು ಸ್ಟಿಚಿನ ಅವಶ್ಯಕತೆ ಇಲ್ಲ. ಮೇ ಬಿ ಇದು ಸ್ವಲ್ಪ ಅನ್ನಿಸ್ತದೆ, ನೋಡೋಣ. ಸೊ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಬ್ಯಾಕ್ ಸೈಡ್ ಅಷ್ಟೇ, ಏನಂತ ಡಿಸೈನ್ ಅಂತ ಏನಿಲ್ಲ, ಜಸ್ಟ್ ಹಂಗೆ ನಾರ್ಮಲ್. ಸೊ ತುಂಬಾ ಹತ್ರದಿಂದ ನೋಡೋದಾದ್ರೆ ಹಿಂಗ್ ಕಾಣಿಸುತ್ತೆ. ಸೊ ಫುಲ್ ಔಟ್ಫಿಟ್ ಅಂದ್ರೆ ಹಿಂಗ್ ಕಾಣಿಸುತ್ತೆ ಗೈಸ್. ಪ್ಯಾಂಟ್ ಎಲ್ಲ ಚೆನ್ನಾಗಿದೆ, ಕರೆಕ್ಟ್ ನನ್ನ ಹೈಟಿಗೆ ತಕ್ಕನಂಗಿದೆ ಪ್ಯಾಂಟು. ಬೇಕಿದ್ರೆ ನಾನು ಸ್ವಲ್ಪ ಬೇಕಾದ್ರೆ ನಾನು ಕಟ್ ಮಾಡಿಸ್ಕೋಬಹುದು, ಏನು ಗೈಸ್. ಐ ಲೈಕ್ ಇಟ್. ಡ್ರೆಸ್ ತರ ತಗೊಂಡಿದ್ದೀನಿ. ಇದು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿ ಇರುವಂತ ಒಂದು ಡ್ರೆಸ್ಸು. ಎಲ್ಲಾ ಆಪ್ಸ್ ಅಲ್ಲೂ ಇದೆ, ಎಲ್ಲಾ ಹುಡುಗಿರು ಆಲ್ಮೋಸ್ಟ್ ಹಾಕೊಂಡ್ಬಿಟ್ಟಿದ್ದಾರೆ. ಸೊ ನಾನು ಒಂದ್ಸಲ ತಗೊಳ್ಳೋಣ ಅಂತ ತರಿಸಿದೀನಿ. ಇಲ್ಲಿ ಎಲಾಸ್ಟಿಕ್ ಇದೆ, ಸೈಡ್ ಅಲ್ಲಿ ಎಲಾಸ್ಟಿಕ್ ಇದೆ, ನಿಮ್ಗೆ ಸ್ಟ್ರೆಚ್ ಆಗುತ್ತೆ ಬಟ್ಟೆ ಇದು. ಅಂಡ್ ಒನ್ ಸೈಡ್ ಮಾತ್ರ ಸ್ಲೀವ್ ಇರೋದಿದು. ಅಂಡ್ ಉದ್ದ ಇದೆ, ತುಂಬಾ ಉದ್ದ ಇದೆ, ತುಂಬಾ ಸ್ಟ್ರೆಚಬಲ್ ಬಟ್ಟೆ. ನಿಮ್ಗೆ ಫ್ರಂಟ್ ಅಲ್ಲಿ ಈ ತರ ಕಾಣಿಸುತ್ತೆ. ಸೊ ಇಲ್ಲೂ ಕೂಡ ಒಂಥರ ಸ್ಟಿಚಿಂಗ್ ಟೈಪ್ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂಡ್ ಒನ್ ಸೈಡ್ ಸ್ಲೀವ್ ಮಾತ್ರನೇ ಇದಿರೋದು. ಅಂಡ್ ಐ ಲವ್ ಇಟ್. ತುಂಬಾ ತುಂಬಾ ತುಂಬಾನೇ ಚೆನ್ನಾಗಿದೆ. ನೀವೇನಾದ್ರು ಎಸ್ ಇದ್ದವ್ರಾಗಿದ್ರೆ, ನಿಮ್ಗೇನು ಫ್ಯಾಟ್ ಇಲ್ಲ ನಂತರ ಅಂದ್ರೆ, ನಿಮ್ಗೆ ಯಾವ ನಾರ್ಮಲ್ ಸೈಜ್ ಅಲ್ಲೇ ತಗೊಳ್ಳಿ, ಎಸ್ ಎ ತಗೊಳ್ಳಿ ಅಥವಾ ಎಕ್ಸೆಸ್ ತಗೊಳ್ಳಿ. ನಂತರ ಸ್ವಲ್ಪ ಫ್ಯಾಟ್ ಇದೆ ಅಂದ್ರೆ ಒಂದ್ ಸೈಜ್ ಎಕ್ಸ್ಟ್ರಾ ತಗೋಬಹುದು. ನಾನು ಎಸ್ ಆರ್ಡರ್ ಮಾಡಿದ್ದೆ, ಇವಾಗ ಮೀಡಿಯಂ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಈ ಸೈಡ್ ಬರುತ್ತೆ ಎಲಾಸ್ಟಿಕ್, ಫ್ರಂಟ್ ಅಲ್ಲಿ ಹಿಂಗ್ ಕಾಣಿಸುತ್ತೆ. ಇದಕ್ಕೆ ಇದೇ ತರ ಟೈಪ್ ಬ್ರಾಸ್ ಕೂಡ ಬರುತ್ತೆ ಗೈಸ್ ನಿಮ್ಗೆ, ಅದನ್ನೇ ತಗೊಂಡ್ ಹಾಕೋಬೇಕಾಗುತ್ತೆ ನೀವು. ಅಂಡ್ ಐ ಮೀನ್ ಸೈಡ್ ಅಲ್ಲಿ ನಿಮ್ಗೆ ಓಕೆ, ಈ ಸೈಡ್ ಬಂದು ನಿಮ್ಗೆ ಓಪನ್, ಈ ತರ ಓಪನ್ ಕೊಟ್ಟಿದ್ದಾರೆ ಸ್ಟ್ರೆಚ್ ಮಾಡಕ್ಕೆ ಅಥವಾ ಏನಾದ್ರು ಓಡ್ಕೊಂಡು ಹೋಗಕ್ಕೆ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು. ಬಟ್ ನನ್ ಕರ್ಲಿ ಹೇರ್ಗೆ ತುಂಬಾ ತುಂಬಾ ತುಂಬಾನೇ ಚೆನ್ನಾಗಿ ಕಾಣಿಸ್ತದೆ ಈ ಬಟ್ಟೆ. ನನ್ಗೆ ಸಿಕ್ಕಾಬಟ್ಟೆ ಇಷ್ಟ ಆಯ್ತು ಕೂಡ. ಅಂಡ್ ಐ ಲವ್ ಇಟ್. ಓಕೆ, ನೆಕ್ಸ್ಟ್ ಬಂದು ಒಂದು ಟಾಪ್ ನ ತರ್ಸ್ಕೊಂಡಿದೀನಿ. ಸೊ ಇದು ಕೂಡ ಕೊರಿಯನ್ ಟ್ರೆಂಡಿಂಗ್ ಟಾಪ್ ಇದು ಆಕ್ಚುಲಿ. ಬಟ್ ಇದು ಸ್ವಲ್ಪ ಡೀಪ್ ಆಗುತ್ತೆ, ಬಟ್ ಇಟ್ಸ್ ಓಕೆ. ಅದಕ್ಕೆ ಎಕ್ಸ್ಟ್ರಾ ಇನ್ನರ್ ವೇರ್ಸ್ ನೀವು ತಗೊಂಡ್ ಹಾಕೋಬೇಕಾಗತ್ತೆ. ಈ ತರ ಕತ್ತಿಗೆ ಡೈರೆಕ್ಟ್ ಆಗಿ ಹಾಕೊಳ್ಳೋ ಅಂತದ್ದು. ಹಿಂದೆಗಡೆ ಬಂದು ನಿಮ್ಗೆ ಏನಪ್ಪಾ ಎಲಾಸ್ಟಿಕ್ ಇದೆ, ಎಷ್ಟಕ್ ಬೇಕಾದ್ರೂ ಸ್ಟ್ರೆಚ್ ಆಗುತ್ತೆ, ಬಟ್ ಸ್ವಲ್ಪ ಡೀಪ್ ಇರುತ್ತೆ. ಇಲ್ಲಿ ನಾಟ್ ತರ ಇದೆ, ಇದು ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಇದ್ರಲ್ಲಿ ಇನ್ನು ಬ್ಲೂ ಇರ್ಬೋದು ಅನ್ಸುತ್ತೆ, ಯೆಲ್ಲೋ ಕಲರ್ ಇದೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ತಗೊಳ್ಳಿ. ನನ್ನ ಹತ್ರ ಈ ಕಲರ್ ಅಲ್ಲಿ ಇರ್ಲಿಲ್ಲ ಅಂತ ತಗೊಂಡೆ. ಮೊದ್ಲೇ ಹೇಳದ್ನಲ್ಲ, ಇದು ಸ್ವಲ್ಪ ಡೀಪ್ ಬರುತ್ತೆ ಅಂತ ಹೇಳ್ಬಿಟ್ಟು. ನೀವ್ ಇದಕ್ಕೆ ಏನ್ ಮಾಡ್ಬೋದು ಅಂದ್ರೆ, ಬ್ಲಾಕ್ ಕಲರ್ ಇನ್ನರ್ ವೇರ್ ಹಾಕೊಳ್ಳಿ, ಅಥವಾ ವೈಟ್ ಅಥವಾ ಏನಪ್ಪಾ ಕ್ರೀಮ್ ಕಲರ್ ಹಾಕೋಬಹುದು. ನಾನು ಇಲ್ಲಿ ಪಕ್ಕದಲ್ಲಿ ಟ್ಯಾಗ್ ಮಾಡಿರ್ತೀನಿ. ಇವಾಗ ಹೊಸದಾಗ ಒಂದು ಏನೋ ಇನ್ನರ್ ವೇರ್ ಬಂದಿದೆ. ನೀವು ಒಳಗಡೆ ಏನ್ ಇನ್ನರ್ ವೇರ್ ಹಾಕ್ತಿರಲ್ಲ, ಅದಕ್ಕೆ ಸೈಡ್ ಅಲ್ಲಿ ಏನಂತರ ಕಟ್ಟೋದು ಏನೋ ಒಂದು ಸಮಥಿಂಗ್ ಬರುತ್ತೆ. ಸೊ ಅದನ್ನ ಲಾಕ್ ಮಾಡ್ಬೋದು. ಸೊ ಬಟನ್ ತರ ಏನೋ ಒಂದು ಬರುತ್ತೆ ನೋಡಿ, ಆ ತರದ್ ಹಾಕೋಬಹುದು. ನಾನು ಅದನ್ನ ಆರ್ಡರ್ ಮಾಡ್ಬೇಕು, ಆಕ್ಚುಲಿ ಮರ್ತೋದೆ, ಅದನ್ನ ಆರ್ಡರ್ ಮಾಡ್ತೀನಿ. ಬಟ್ ಟಾಪ್ ಅಂತೂ ತುಂಬಾನೇ ಚೆನ್ನಾಗಿದೆ. ಅಂಡ್ ಬ್ಯಾಕ್ ಈ ತರ ಕಾಣಿಸುತ್ತೆ.
ಎಲ್ಲಾ ಬಾಡಿ ಟೈಪು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ. ಈ ಟಾಪ್ ನಿಮ್ಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಅಂಡ್ ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಈ ಟಾಪ್ ಅಂತೂ. ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಬ್ಲಾಕ್ ಪ್ಯಾಂಟ್ ಮೇಲಾದ್ರೂ ಪೇರ್ ಮಾಡಿ, ವೈಟ್ ಆದ್ರೂ ಮಾಡ್ಬೋದು, ಅಥವಾ ಟೋನ್ ಜೀನ್ಸ್ ಮೇಲಾದ್ರೂ ಹಾಕೋಬಹುದು. ತುಂಬಾ 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 ಬ್ಯೂಟಿಫುಲ್ ಆಗಿದೆ ಅಂಡ್ ಐ ಲವ್ ಇಟ್. ಅಂಡ್ ಅವ್ರು ಏನ್ ಮಾಡಿ ಅಂದ್ರೆ ಈ ತರ ಟಾಪ್ಸ್ ಗಳನ್ನ ತಗೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಫ್ಲೋರಲ್ ಕಾಣಿಸುತ್ತೆ ಅಂಡ್ ಇಲ್ಲಿ ನಿಮ್ಮ ಹೊಟ್ಟೆ ಭಾಗನ ಕವರ್ ಮಾಡುತ್ತೆ. ಸೊ ಈ ತರದ್ದು ಬಾಡಿ ಟೈಪ್ಗೆ ನೀವು ಈ ತರ ಬಟ್ಟೆಗಳನ್ನ ಚೂಸ್ ಮಾಡ್ಬೋದು. ಟೀ ಶರ್ಟ್ ನ ತರ್ಸ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಸೈಜ್ ಎಕ್ಸ್ಟ್ರಾನೇ ತರಿಸ್ದೆ, ಮತ್ತೆ ವಾಪಸ್ ಕೊಟ್ಟು ಕೈ ಹತ್ರ ಸರಿಯಾಗಿ ಆಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಕೊಟ್ಟು ಮತ್ತೆ ತರ್ಸ್ಕೊಂಡಿದೀನಿ. ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ, ಸಿಕ್ಕಾಬಟ್ಟೆ ಸಾಫ್ಟ್ ಆಗಿದೆ. ಅಂಡ್ ಇಲ್ಲಿ ಬಂದು ಈ ತರ ಕೈನ ಇದ್ರೊಳಗಡೆ ಹಾಕೊಳ್ಳೋಂಥದ್ದು ಕೊಟ್ಟಿದ್ದಾರೆ. ಇಲ್ಲಿ ಏನಂತಾರೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ. ಸೊ ಬಟ್ ತುಂಬಾ ಚೆನ್ನಾಗಿದೆ, ಬ್ರೀದಬಲ್ ಬಟ್ಟೆ ಚೆನ್ನಾಗಿದೆ. ಕ್ವಾಲಿಟಿ ನಿಜವಾಗ್ಲೂ ಫಸ್ಟ್ ಒಂದು ಮೀಡಿಯಂ ತರಿಸಿದ್ದೆ, ಆಮೇಲೆ ಕೈ ಹತ್ರ ಯಾಕೋ ಸರಿಯಾಗಿ ಆಗ್ತಿರ್ಲಿಲ್ಲ ಅಂದ್ಬಿಟ್ಟು ಲಾರ್ಜ್ ತರಿಸ್ಕೊಂಡೆ. ಚೆನ್ನಾಗಿದೆ ಬಟ್ಟೆ, ತುಂಬಾ ತುಂಬಾ ತುಂಬಾನೇ ಚೆನ್ನಾಗಿದೆ, ವರ್ತ್ ಫಾರ್ ದ ಮನಿ. ಅಂಡ್ ಇದು ಕೂಡ ಕೊರಿಯನ್ ಟಾಪ್ಸ್ ತುಂಬಾ ಫೇಮಸ್. ಈ ತರ ಕಟ್ಕೊಳ್ಳೋ ತರ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಅಂಡ್ ಬ್ಯಾಕ್ ಸೈಡ್ ಇದು ಕೂಡ ಎಲಾಸ್ಟಿಕ್ ಇದೆ. ಬಟ್ಟೆ ಕೂಡ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಸೂಪರ್. ಫ್ರಂಟ್ ಲೈನ್ ಈ ತರ ಕಾಣಿಸುತ್ತೆ, ಪರ್ಫೆಕ್ಟ್ ಆಗಿದೆ. ಇದು ಸರಿ ಕಟ್ಕೊಳಕ್ ಆಗ್ತಿಲ್ಲ ನಾನು ಒಬ್ಳು ಕೈಲೆ. ಸೊ ಹಂಗಾಗಿ ತುಂಬಾ ಬ್ಯೂಟಿಫುಲ್ ಡ್ರೆಸ್. ಬ್ಯಾಕ್ ಬಂದು ಈ ತರ ಕಾಣಿಸುತ್ತೆ. ಕೊರಿಯನ್ಸ್ ಎಲ್ಲ ಸಿಕ್ಕಾಬಟ್ಟೆ ಆಗ್ತಾರೆ ಗೈಸ್, ಇದಂತೂ ಸಿಕ್ಕಾಬಟ್ಟೆ ಟ್ರೆಂಡಿಂಗ್ ಅಲ್ಲಿರುವಂತ ಟಾಪ್ ಇದು. ಐ ಪರ್ಸ್ನಲಿ ಲವ್ ಇಟ್. ಇದು ಚೆನ್ನಾಗಿ ಯಾರು ಇದ್ರೆ ಕಟ್ಟಕ್ಕಿದ್ರೆ ತುಂಬಾ ಚೆನ್ನಾಗಿ ಕುತ್ಕೊಳ್ಳುತ್ತದು, ಬಟ್ ಯಾರು ಇಲ್ಲ ಕಟ್ಟಕ್ಕೆ. ಸೊ ಹಂಗಾಗಿ ಸರಿ ಕಟ್ಕೊಳಕ್ ಆಗ್ತಿಲ್ಲ. ಇದು ಹಾಕೊಳ್ಳೋ ಮುಂಚೆ ನೀವು ಕಟ್ಕೊಂಡು ಎಷ್ಟಕ್ ಬೇಕೋ ಅಷ್ಟು ಲೂಸ್ ಆಗಿ ಕಟ್ಕೊಂಡು ಹಾಕೋಬಹುದು. ಅಂಡ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಹೆಂಗ ಅನಿಸ್ತದೆ? ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಯ್ತು. ಆಲ್ರೆಡಿ ಒಂದು ರೀಲ್ ಮಾಡ್ಬಿಟ್ಟಿದ್ದೀನಿ ಈ ಬಟ್ಟೆಲಿ, ಬಿಕಾಸ್ ಫಸ್ಟ್ ಬಂತಲ್ಲ ಸ್ಮಾಲ್ ಸೈಜ್, ಅದರಲ್ಲಿ ವಿಡಿಯೋ ಕೂಡ ಮಾಡಿ ಅಂಡ್ ರೀಲ್ ಕೂಡ ಮಾಡ್ಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ತುಂಬಾನೇ ಚೆನ್ನಾಗಿದೆ ಈ ಬಟ್ಟೆ. ಸೊ ಎಸ್ ಗೈಸ್, ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಮೀಶೋ ಹಾಲ್ ವಿಡಿಯೋ. ಹೋಪ್ ನಿಮ್ಗೆ ಇಷ್ಟ ಆಗಿದೆ, ನೀವು ಬೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ, ಬಿಕಾಸ್ ಎಲ್ಲಾನು ಅಫೋರ್ಡಬಲ್ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ, ನಿಮ್ಮ ಸಪೋರ್ಟ್ಗೆ. ಸಿಗೋಣ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ. ಅಂಡ್ ಹ್ಯಾಪಿ ಮೇ ಮಂತ್ ನಿಮ್ಮೆಲ್ರಿಗೂ ಕೂಡ. ಸೊ ಇದನ್ನ ನಾನು ಬೇಗ ಶೂಟ್ ಮಾಡ್ತೇನೆ, ಬಟ್ ಮೇ ಮಂತ್ ಫಸ್ಟ್ ಅಲ್ಲಿ ಯಾವಾಗ ಅಪ್ಲೋಡ್ ಮಾಡ್ಬೋದು, ಸೆಕೆಂಡ್ ಅಥವಾ ಥರ್ಡ್ ಅಲ್ಲಿ ಅಪ್ಲೋಡ್ ಮಾಡ್ಬೋದು. ಬಟ್ ಹ್ಯಾಪಿ ಮೇ ಮಂತ್, ಇಡೀ ಮಂತ್ ನಿಮಗೆ ತುಂಬಾ ಬ್ಯೂಟಿಫುಲ್ ಆಗಿರ್ಲಿ ಅಂತ ವಿಶ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಓಕೆ, ಬಾಯ್.